Good morning students. Today I am going to explain you about heat treatment process. ಇವತ್ತು ನಾನು ನಿಮಗೆ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹೀಟ್ ಟ್ರೀಟ್ಮೆಂಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಒಂದು ಮೆಟಲ್ನ ಅಥವಾ ಸ್ಟೀಲ್ನ ಹೀಟ್ ಮತ್ತು ಕೂಲ್ ಒಂದು ರೇಂಜಲ್ಲಿ ಒಂದು ರಿಕ್ವೈರ್ಡ್ ರೇಟಲ್ಲಿ ಮಾಡ್ತಾ ಹೋದರೆ ಅದರ ಗುಣಗಳು ಬದಲಾವಣೆ ಆಗುತ್ತೆ. ಈ ಥರ ಹೀಟ್ ಮತ್ತು ಕೂಲ್ ಮಾಡಿ ಸ್ಟೀಲ್ನ ಗುಣಗಳನ್ನು ಬದಲಾವಣೆ ಮಾಡುವಂಥ ಪ್ರೋಸೆಸ್ನ ನಾವು ಹೀಟ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. Heat treatment is the process of heating and cooling of metal at controlled rate to get desired properties in the metal is called heat treatment. Heat treatment alli halawaru types of heat treatment ide. Types of heat treatment. Heat treatment alli 5 type ide. Annealing, normalizing, hardening, tempering and case hardening. ಈ ಕೇಸ್ ಹಾರ್ಡನಿಂಗ್ ಅಲ್ಲಿ ಮತ್ತೆ 4 ಟೈಪ್ ಇದೆ. Carburizing, nitriding, cyaniding, nitriding and flame hardening. Heat treatment alli halawaru types ಇದೆ. There are several types of heat treatment. Number 1, annealing, normalizing, hardening, tempering and case hardening. In case hardening, there are other 4 types. The namely carburizing, cyaniding, nitriding and flame hardening. Types heat treatment alli halawaru types ಇದೆ. ಒಂದನೇದು annealing, normalizing, hardening, tempering and case hardening. ಈ ಕೇಸ್ ಹಾರ್ಡನಿಂಗ್ ಅಲ್ಲಿ ಮತ್ತೆ 4 ವಿಧ ಇದೆ. ಅದರಲ್ಲಿ ಅದ್ಯಾವುದಪ್ಪ ಅಂದರೆ ಕಾರ್ಬರೈಸಿಂಗ್, ಸೈನೈಡಿಂಗ್, ನೈಟ್ರೈಡಿಂಗ್ ಅಂಡ್ ಫ್ಲೇಮ್ ಹಾರ್ಡನಿಂಗ್. ಈಗ ನಾವು ಒಂದೊಂದೇ ಇದು ಏನೇನು ಅಂತ ತಿಳ್ಕೊಳ್ಳೋಣ, ಯಾವ ಥರ ಪ್ರೋಸೆಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಾವು ಹಲವೊಂದು ಸಂಗತಿಗಳನ್ನು ತಿಳ್ಕೊಬೇಕು. ಒಂದೇದೇನಪ್ಪ ಅಂತ ಹೇಳಿದ್ರೆ ಕ್ರಿಟಿಕಲ್ ಟೆಂಪರೇಚರ್ ಅಂತ. ಕ್ರಿಟಿಕಲ್ ಟೆಂಪರೇಚರ್, ಕ್ರಿಟಿಕಲ್ ಟೆಂಪರೇಚರ್ ಅಲ್ಲಿ ಒಂದೇದು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್. ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಈ ಸ್ಟೀಲ್ಗೆ ನಾವು ಟೆಂಪರೇಚರ್ ಕೊಟ್ಟಾಗ ಇದರಲ್ಲಿರುವಂಥ ಗ್ರೈನ್ ಸ್ಟ್ರಕ್ಚರ್ ಅಂದ್ರೆ ಅಣುಗಳ ಸ್ಟ್ರಕ್ಚರ್ ಎಷ್ಟು ಡಿಗ್ರಿ ಟೆಂಪರೇಚರ್ ಅಲ್ಲಿ ಈ ಗ್ರೈನ್ ಸ್ಟ್ರಕ್ಚರ್ ಬದಲಾವಣೆ ಸ್ಟಾರ್ಟ್ ಆಗುತ್ತೋ ಆ ಟೆಂಪರೇಚರ್ನ ನಾವು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರೀತೀವಿ. ಇದು ಎಲ್ಲ ಸ್ಟೀಲ್ಗೂ ಕಾಮನ್. ದ ಟೆಂಪರೇಚರ್ ಅಟ್ ವಿಚ್ ದ ಗ್ರೈನ್ ಸ್ಟ್ರಕ್ಚರ್ ಆಫ್ ದ ಸ್ಟೀಲ್ ಸ್ಟಾರ್ಟ್ಸ್ ಚೇಂಜಿಂಗ್ ಈಸ್ ಕಾಲ್ಡ್ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್. ದಿಸ್ ಈಸ್ ಅಬೌಟ್ 723 degree centigrade. It is common for all types of steels. The temperature at which the grain structure of the steel starts changing is called lower critical temperature. It is about 723 degree centigrade for all types of steels. Higher critical temperature means the temperature at which the total grain structure of the steel changes is called higher critical temperature. This is different. Higher critical temperature is various for various types of steels. Depends upon the content of the carbon in the steel. Higher critical temperature ಅಂದ್ರೆ ಯಾವ ಟೆಂಪರೇಚರ್ ಅಲ್ಲಿ ಕಂಪ್ಲೀಟ್ ಗ್ರೈನ್ ಸ್ಟ್ರಕ್ಚರ್ ಸ್ಟೀಲ್ ಬದಲಾವಣೆ ಆಗೋಗುತ್ತೋ ಅದನ್ನ ಹೈಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರೀತಾರೆ. ಈ ಹೈಯರ್ ಕ್ರಿಟಿಕಲ್ ಟೆಂಪರೇಚರ್ ಪ್ರತಿಯೊಂದು ಸ್ಟೀಲ್ಗೂ ಬೇರೆ ಬೇರೆ ಟೆಂಪರೇಚರ್ ಆಗಿರುತ್ತೆ.
ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂದ್ರೆ ಆ ಸ್ಟೀಲ್ ಅಲ್ಲಿ ಎಷ್ಟು ಕಾರ್ಬನ್ ಕಂಟೆಂಟ್ ಇದೆ ಅನ್ನೋದ್ರ ಮೇಲೆ ಆ ಹೈಯರ್ ಕ್ರಿಟಿಕಲ್ ಟೆಂಪರೇಚರ್ ಡಿಪೆಂಡ್ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಈ ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಅಲ್ಲಿ ಅನೀಲಿಂಗ್ ಅಂದ್ರೆ ಏನು, ನಾರ್ಮಲೈಸಿಂಗ್ ಅಂದ್ರೆ ಏನು, ಹಾರ್ಡನಿಂಗ್ ಅಂದ್ರೆ ಏನು, ಟೆಂಪರಿಂಗ್ ಅಂದ್ರೆ ಏನು, ಕೇಸ್ ಹಾರ್ಡನಿಂಗ್ ಅಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವೊಂದು ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ನ ಒಂದು ಗ್ರಾಫ್ ಬರೀತೀವಿ. ಈ ಗ್ರಾಫ್ ನಿಮಗೆಲ್ಲ ಗೊತ್ತಿರೋಂಗೆ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ 723 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಟೆಂಪರೇಚರ್ 723 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಈ 723 ಡಿಗ್ರಿ ಟೆಂಪರೇಚರ್ 723 ಡಿಗ್ರಿ ಟೆಂಪರೇಚರ್ ಇಂದ ಗ್ರೈನ್ ಸ್ಟ್ರಕ್ಚರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೀಲ್. annealing, hardening, annealing, normalizing. ಟೆಂಪರ್ ನೋಡಿ, ಈ ಚಿತ್ರದಲ್ಲಿ ಗಮನಿಸಿದಂಗೆ ನೀವು ನೋಡಿ, ಅನೀಲಿಂಗ್, ಹಾರ್ಡನಿಂಗ್ ಮತ್ತು ನಾರ್ಮಲೈಸಿಂಗ್ ಇವೇನಾಗಿರುತ್ತೆ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ ಜಾಸ್ತಿ ಇರುತ್ತೆ. ಟೆಂಪರಿಂಗ್ ಏನಾಗಿರುತ್ತೆ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ ಕಡಿಮೆ ಇರುತ್ತೆ. ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ ಟೆಂಪರಿಂಗ್ ಕಡಿಮೆ ಇರುತ್ತೆ. ಅನೀಲಿಂಗು, ಹಾರ್ಡನಿಂಗು ಮತ್ತು ನಾರ್ಮಲೈಸಿಂಗ್ ಬಂದ್ಬಿಟ್ಟು ಹೈಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ ಜಾಸ್ತಿ ಇರುತ್ತೆ. ಈಗ ಫಸ್ಟ್ ಒನ್ ನಾವೀಗ ಅನೀಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು ನಾವು ಏನಕ್ಕೋಸ್ಕರ ನಾವು ಸ್ಟೀಲ್ ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ, ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಏನಕ್ಕೋಸ್ಕರ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಂಬರ್ 1 ರೀಸನ್ ಏನು ಅಂತ ಹೇಳಿದ್ರೆ ಟು ಚೇಂಜ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ಸ್ಟೀಲ್ ಅಲ್ಲಿ ಬದಲಾವಣೆಗಳು ಮಾಡೋದಕ್ಕೋಸ್ಕರ ನಾವು ಈ ಟ್ರೀಟ್ಮೆಂಟ್ ಮಾಡ್ತೀವಿ. ನಂಬರ್ 2 ಟು ರಿಲೀಸ್ ಇಂಟರ್ನಲ್ ಸ್ಟ್ರೆಸಸ್. ಸ್ಟೀಲ್ ಅಲ್ಲಿ ಇರುವಂತ ಇಂಟರ್ನಲ್ ಸ್ಟ್ರೆಸಸ್ ನ ರಿಲೀಸ್ ಮಾಡಕ್ಕೆ ಈ ಟ್ರೀಟ್ಮೆಂಟ್ ಮಾಡ್ತೀವಿ. ಟು ಇಂಪ್ರೂವ್ ಮಿಷಿನಬಿಲಿಟಿನ ಇನ್ಕ್ರೀಸ್ ಮಾಡೋಕ್ಕೆ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ. 4ನೇದು ಟು ಇಂಪ್ರೂವ್ ಕರೋಷನ್ ರೆಸಿಸ್ಟೆನ್ಸ್. ಕರೋಷನ್ ರೆಸಿಸ್ಟೆನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇದನ್ನ ನಾವು ಫಸ್ಟ್ ಒಂದು ತಿಳ್ಕೊಳ್ತಾ ಇರೋದು ಅಂದ್ರೆ ಅನೀಲಿಂಗ್. ಈ ಅನೀಲಿಂಗ್ ಅಲ್ಲಿ ಏನಪ್ಪ ಮಾಡ್ತೀವಪ್ಪ ಅಂದ್ರೆ ಸ್ಟೀಲ್ ನಾವು ನಮಗೆ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ 20 ಡಿಗ್ರಿಯಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಹೀಟ್ ನ ಜಾಸ್ತಿ ಕೊಡ್ತೀವಿ. In this annealing process, the steel is heated above 20 to 30 degrees centigrade above the lower critical temperature. It is heated 20 to 30 degrees centigrade above the lower critical temperature, and it is kept in the temperature above 1 to 2 hours, and then it is allowed to cool at slow rate. About 100 degrees centigrade per hour. ಈ ಅನೀಲಿಂಗ್ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಸ್ಟೀಲ್ ನ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ 20 ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಜಾಸ್ತಿ ಟೆಂಪರೇಚರ್ಗೆ ಹೀಟ್ ಮಾಡ್ತೀವಿ. ಮತ್ತೆ ಅದೇ ಟೆಂಪರೇಚರ್ ಅಲ್ಲಿ 1 ರಿಂದ 2 ಗಂಟೆವರೆಗೂ ಅದೇ ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ಆಮೇಲೆ ಅದನ್ನ ತುಂಬಾ ನಿಧಾನವಾಗಿ ಕೂಲ್ ಮಾಡ್ತೀವಿ. ಹೆಂಗಪ್ಪ ಅಂತ ಹೇಳಿದ್ರೆ 1 ಗಂಟೆಗೆ 100 ಡಿಗ್ರಿಯಷ್ಟು ಟೆಂಪರೇಚರ್ ಕಡಿಮೆ ಆಗಬೇಕು. ಆ ತರ ಅದನ್ನ ತುಂಬಾ ನಿಧಾನವಾಗಿ ಕೂಲ್ ಮಾಡ್ತೀವಿ.
ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗ್ರೈನ್ ಸ್ಟ್ರಕ್ಚರ್ ನಿಧಾನವಾಗಿ ಚೇಂಜ್ ಆಗಿ ನಮಗೆ ಬೇಕಾಗಿರುವಂತಹ ಪ್ರಾಪರ್ಟೀಸ್ ಅದಕ್ಕೆ ಸಿಗುತ್ತೆ. ಈ ರೀತಿ ಮಾಡೋ ಪ್ರೋಸೆಸ್ ನಾವು ಅನೀಲಿಂಗ್ ಅಂತ ಕರಿತೀವಿ. ಇನ್ ಅನೀಲಿಂಗ್ ಪ್ರೋಸೆಸ್ ದ ಸ್ಟೀಲ್ ಈಸ್ ಹೀಟೆಡ್ about 20 to 30 degrees centigrade above lower critical temperature, and it is kept in that temperature in the furnace itself for about 1 to 2 hours, and then it is allowed to cool very slowly at about 100 degrees centigrade per hour by covering the steel with sand or ash. This process is called annealing. In heat treatment process, we will follow 3 steps. Number 1, heating, soaking, and cooling. In annealing process, first metal is heated about 20 to 30 degrees centigrade above critical temperature, and it is allowed to cool. It is allowed to then it is allowed to keep at the temperature about 1 to 2 hours. This is called soaking. And after that, it is allowed to cool very slowly at the rate of 100 degrees centigrade per hour. This is called cooling. In all the heat treatment process, the same procedures, the same steps, that is heating, soaking, cooling, is followed to get the required properties. Now you have understood about how annealing process is carried out. By annealing, what are the properties that the steel will get? In annealing process ಇಂದ heat ಅಲ್ಲಿ ಏನೇನು ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ? ಒಂದನೇ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ such as toughness and softness. Toughness, malleability, etc. is increased. ಈ annealing process ಇಂದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಟಫ್ನೆಸ್, ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ ಎಲ್ಲ ಏನಾಗುತ್ತೆ ಸ್ಟೀಲ್ಗೆ ಇನ್ಕ್ರೀಸ್ ಆಗುತ್ತೆ. ನಂಬರ್ 2, ರಿಲೀಸಸ್ ಇಂಟರ್ನಲ್ ಸ್ಟ್ರೆಸಸ್. ಇಂಟರ್ನಲ್ ಸ್ಟ್ರೆಸಸ್ ಏನಾಗುತ್ತೆ ತುಂಬಾ ಇದರಲ್ಲಿ ರಿಲೀಸ್ ಆಗುತ್ತೆ. ಟೋಟಲ್ ಏನಪ್ಪಾ ಆಗುತ್ತಪ್ಪ ಅಂದ್ರೆ ಅನೀಲಿಂಗ್ ಪ್ರೋಸೆಸ್ ಇಂದ ಮೆಟಲ್ ತುಂಬಾ ಸಾಫ್ಟ್ ಆಗುತ್ತೆ. ಈ ಸಾಫ್ಟ್ ಆಗೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಇಂಪ್ರೂವ್ಸ್ ಮಿಷಿನಬಿಲಿಟಿ. ಯಾವಾಗ ಮೆಟಲ್ ಸಾಫ್ಟ್ ಆಗುತ್ತೆ ಇದರಲ್ಲಿ ಮಿಷಿನ್ಸ್ ಉಪಯೋಗಿಸಬಹುದು. ಬೇಕಾದ ಆಕೃತಿಯನ್ನು ಇದರಲ್ಲಿ ತಯಾರು ಮಾಡಬಹುದು, ತುಂಬಾ ಸುಲಭವಾಗಿ ತಯಾರು ಮಾಡಬಹುದು. ಇದನ್ನ ನಾವು ಇಂಪ್ರೂವ್ಸ್ ಮಿಷಿನಬಿಲಿಟಿ ಅಂತ ಕರಿತೀವಿ. After annealing process, the following properties will improve in the steel, such as its mechanical properties such as toughness, malleability, ductility will be improved, and it releases the internal stresses in the steels and improves machinability. Totally, the steel gets the softness. To improve the softness of the material, the annealing process is done. Next, normalizing. In the normalizing process, the steel is heated about 30 to 50 degrees centigrade above lower critical temperature, and it is kept in that temperature itself for about 15 minutes. And it is allowed to cool very slowly. In normalizing process, the steel is heated above 30 to 50 degrees centigrade above lower critical temperature, and it is kept in that temperature, and that is it is soaked in that temperature about 15 minutes. After that, it is allowed to cool very slowly. By doing this, the following properties of the steel has been improved. Number 1, what are the properties
properties that improve due to normalizing. That is ductility, toughness and malleability of the material gets increased, and internal stresses also will be released. And after normalizing, the steel is capable of working in cold environments. To make the steel to work in cold environments, the material properties to be changed. That is done by using normalizing. Normalizing ನಲ್ಲಿ ಸ್ಟೀಲ್ನ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ 30 ರಿಂದ 50 ಡಿಗ್ರಿ ಟೆಂಪರೇಚರ್ ಅಷ್ಟು ಜಾಸ್ತಿ ಹೀಟ್ ಮಾಡ್ತಾರೆ. ಮತ್ತೆ ಅದೇ ಟೆಂಪರೇಚರ್ ಅಲ್ಲಿ ಕನಿಷ್ಠ ಅಂದ್ರೆ 15 ನಿಮಿಷ ಅದೇ ಟೆಂಪರೇಚರ್ ಇಟ್ಟಿರ್ತಾರೆ. ಆಮೇಲೆ ಅದನ್ನು ನಿಧಾನವಾಗಿ ಕೂಲ್ ಮಾಡ್ತಾರೆ. ಈ ತರ ಪ್ರೊಸೆಸ್ ಮಾಡೋದ್ರಿಂದ, ನಾರ್ಮಲೈಸಿಂಗ್ ಮಾಡೋದ್ರಿಂದ ಆ ಸ್ಟೀಲ್ ಅಲ್ಲಿ ಏನಪ್ಪ ಇಂಪ್ರೂವ್ ಆಗುತ್ತಪ್ಪ ಅಂದ್ರೆ ಟಫ್ನೆಸ್ ಜಾಸ್ತಿ ಆಗುತ್ತೆ, ಮ್ಯಾಲೇಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಡಕ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಈ ತರ ಹಲವಾರು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಅದರಲ್ಲಿ ಇಂಟರ್ನಲ್ ಸ್ಟ್ರೆಸಸ್ ರಿಲೀಸ್ ಆಗುತ್ತೆ. ಈ ತರ ನಾರ್ಮಲೈಸಿಂಗ್ ಮಾಡಿರುವಂತ ಸ್ಟೀಲ್ನ ಕೋಲ್ಡ್ ವರ್ಕಿಂಗ್ ಪ್ಲೇಸಸ್ ಅಲ್ಲಿ ಅಂದ್ರೆ ತಣ್ಣಗಿರೋ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕಾಗಿರುವಂಥ ಟೂಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ನಾರ್ಮಲೈಸಿಂಗ್ ಪ್ರೊಸೆಸ್ ನ ಯೂಸ್ ಮಾಡ್ತಾರೆ. ಬೈ ಡೂಯಿಂಗ್ ನಾರ್ಮಲೈಸಿಂಗ್, ದ ಸ್ಟೀಲ್ ಈಸ್ ಕೇಪಬಲ್ ಆಫ್ ವರ್ಕಿಂಗ್ ಇನ್ ಕೋಲ್ಡ್ ಪ್ಲೇಸಸ್. In the same way, the stresses developed due to the cold working is also released in this normalizing process. Then, after normalizing, we will go to hardening. In hardening, the steel is heated above lower critical temperature. Then it is done quenching. The quenching means after heating the material above 30 to 40 degrees centigrade above lower critical temperature, it is suddenly immersed in water, oil or chemicals to cool immediately. This type of process is called hardening. ಈ ಹಾರ್ಡನಿಂಗ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟೀಲ್ ನ 30 ರಿಂದ 40 ಡಿಗ್ರಿ ಅಷ್ಟು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ ಜಾಸ್ತಿ ಹೀಟ್ ಮಾಡಿ ಅದನ್ನ ಇಮಿಡಿಯೇಟ್ ಆಗಿ ನಾವು ವಾಟರ್, ನೀರಲ್ಲಾಗಲಿ ಆಯಿಲ್ ಅಲ್ಲಾಗಲಿ ಅಥವಾ ಕೆಮಿಕಲ್ ಸೊಲ್ಯೂಷನ್ ಆಗಲಿ ಅದನ್ನ ಡಿಪ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಕೂಲ್ ಮಾಡ್ತೀವಿ. ಈ ರೀತಿ ಮಾಡೋ ಪ್ರೊಸೆಸ್ನ ನಾವು ಹಾರ್ಡನಿಂಗ್ ಅಂತ ಕರಿತೀವಿ. ಈ ಹೆಸರೇ ಹೇಳಿದಾಗ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಮಾಡೋದ್ರಿಂದ ಮೆಟೀರಿಯಲ್ ಅಲ್ಲಿ ಟೋಟಲ್ ಸ್ಟೀಲ್ ಏನಾಗುತ್ತೆ ಅಂದ್ರೆ ತುಂಬಾ ಗಟ್ಟಿಯಾಗುತ್ತೆ. ಈ ಗಟ್ಟಿಯಾಗಿರೋದ್ರಿಂದ ಈ ಗಟ್ಟಿಯಾಗಿರೋ ಸ್ಟೀಲ್ನ ಉಪಯೋಗಿಸ್ಕೊಂಡು ಬೇರೆ ಸ್ಟೀಲ್ನ ನಾವು ಕಟ್ ಮಾಡೋಕ್ಕೆ ಉಪಯೋಗಿಸ್ಕೊತೀವಿ. ಈ ರೀತಿ ಹಾರ್ಡ್ ಮಾಡೋದನ್ನ ನಾವು ಹಾರ್ಡನಿಂಗ್ ಅಂತ ಕರಿತೀವಿ. ಈ ಹೆಸರು ಹೇಳುತ್ತೆ ನಮಗೆ ಈ ತರ ಮಾಡೋದ್ರಿಂದ ಮೆಟೀರಿಯಲ್ ತುಂಬಾ ಗಟ್ಟಿ ಆಗುತ್ತೆ ಮತ್ತೆ ಇನ್ನೊಂದು ಮೆಟಲ್ನ ಕಟ್ ಮಾಡೋ ಕೆಪಾಸಿಟಿ ಅದು ಡೆವಲಪ್ ಮಾಡುತ್ತೆ. ಈ ಹಾರ್ಡನಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದ್ರೆ ಟೆಂಪರಿಂಗ್. ನಾವು ಗ್ರಾಫ್ ಅನ್ನು ನೋಡ್ತಾ ಇದೀವಿ. ಟೆಂಪರಿಂಗ್ ಏನಾಗಿರುತ್ತೆ, ಯಾವತ್ತು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ಗಿನ ಕಡಿಮೆ ಇರುತ್ತೆ. ಲೋಯರ್ ಟೆಂಪರೇಚರ್ಗಿನ ಕಡಿಮೆ ಇರುತ್ತೆ. ಈ ಹಾರ್ಡನಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಎಕ್ಸಾಂಪಲ್ ಇದೆ ಸ್ಟೀಲ್ ಅಂತ ತಗೊಳ್ಳಿ. ಇದನ್ನ ಹಾರ್ಡನಿಂಗ್ ಮಾಡುವಾಗ ಏನಾಗುತ್ತೆ, ಹಾರ್ಡನಿಂಗ್ ಮಾಡಿದ್ಮೇಲೆ ಇದರಲ್ಲಿ ಬ್ರಿಟ್ಲ್ನೆಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಆ ಮೆಟಲ್ ಜೋರ ಕೆಳಗಡೆ ಕುಕ್ಕು ಬಿಟ್ರೆ ಅದು ಮುರಿದೋಗುತ್ತೆ. ಈ ರೀತಿ ಪ್ರಾಪರ್ಟಿನ ಬ್ರಿಟ್ಲ್ನೆಸ್ ಅಂತ ಕರೀತಾರೆ. ಈ ಬ್ರಿಟ್ಲ್ನೆಸ್ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಟೆಂಪರಿಂಗ್ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಈ ಟೆಂಪರಿಂಗ್ ಪ್ರೊಸೆಸ್ ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಮೆಟಲ್ನ ಅದರಲ್ಲಿರೋ ಕಾರ್ಬನ್ ಕಂಟೆಂಟ್ಗೆ ಅನುಗುಣವಾಗಿ ಟೆಂಪರೇಚರು ಚೇಂಜ್ ಆಗುತ್ತೆ. ಆ ಟೆಂಪರೇಚರ್ ಹೀಟ್ ಮಾಡಿದ್ಮೇಲೆ ಅದನ್ನ ನಾವು ಮತ್ತೆ ಕೂಲ್ ಮಾಡ್ತೀವಿ. ಈ ಥರ ಹಾರ್ಡ್ ಆಗಿರೋ ಸ್ಟೀಲ್ನ ಹಾರ್ಡ್ ಆಗಿರೋ ಮೆಟಲ್ನ ನಾವು ಹೀಟ್ ಮಾಡಿದಾಗ ಅದ್ರ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಯಾವ ಟೆಂಪರ್, ಈ ಮೆಟಲ್ನ ಟೆಂಪರ್ ಎಷ್ಟು ಡೆವಲಪ್ ಮಾಡಬೇಕು ಅದ್ರ ಮೇಲೆ ಆ ಕಲರ್ ಬರೋದು ಹೀಟ್ ಮಾಡಿ ಅದನ್ನ ಮಣ್ಣಲ್ಲಾಗಲಿ ಅಥವಾ ಇನ್ನೊಂದಲ್ಲಾಗಲಿ ಇಟ್ಟು ನಿಧಾನವಾಗಿ ಕೂಲ್ ಮಾಡ್ತೀವಿ. ಈ ರೀತಿ ಕೂಲ್ ಮಾಡೋ ಪ್ರೋಸೆಸ್ನ ನಾವು ಟೆಂಪರಿಂಗ್ ಅಂತ ಕರಿತೀವಿ. Due to hardening, the steel gets
Due to hardening process, the steel is very brittle. To decrease the brittleness, the tempering process is done. In tempering, the material is heated to the tempering temperature and it is allowed to cool slowly to reduce the brittleness of the material. So, the process is combinedly called hardening and tempering. Hardening and tempering. Please remember that tempering temperature is lower than critical temperature. In tempering, the material is heated to the different colors, that is ash color, green color, blue color. Several colors will appear for different temperatures. Depending upon the requirement of temper, we will heat that metal and allow it to cool very slowly to reduce the brittleness that is occurred due to hardening process. After hardening, the tool should compulsorily done tempering to avoid brittleness in the material. ಹಾರ್ಡನಿಂಗ್ ಆದಮೇಲೆ ನಾವು ಮೆಟಲ್ಗೆ ಟೆಂಪರಿಂಗ್ ಮಾಡಲೇಬೇಕು. ಯಾಕಪ್ಪ ಅಂದರೆ ಅದರಲ್ಲಿರೋ ಬ್ರಿಟ್ಲ್ನೆಸ್ನ ಕಡಿಮೆ ಮಾಡೋದಕ್ಕೆ ನಾವು ಟೆಂಪರಿಂಗ್ ಮಾಡಬೇಕು. ಇದಾದಮೇಲೆ ಕೇಸ್ ಹಾರ್ಡನಿಂಗ್. ಆಫ್ಟರ್ ದಟ್ ಕೇಸ್ ಹಾರ್ಡನಿಂಗ್. ಕೇಸ್ ಹಾರ್ಡನಿಂಗ್ ಅಂದ್ರೆ ನೇಮೇ ಹೇಳ್ತಾರೆ ನಮಗೆ. ಇಲ್ಲಿ ಕೇಸ್ ಹಾರ್ಡನಿಂಗ್ ಅಂತ ಹೇಳಿದ್ರೆ ಇದು ಸ್ಟೀಲ್ ಅನ್ಕೊಂಡ್ರೆ ಇದು ಸಂಬಂಧಪಟ್ಟ ಮೇಲ್ಪದರ ನಾವು ಕೇಸ್ ಅಂತಾನೆ ಹೇಳ್ತೀವಿ. ಈ ಕೇಸ್ನ ಮಾತ್ರ ಹಾರ್ಡನ್ ಮಾಡೋ ಪ್ರೊಸೆಸ್ನ ಕೇಸ್ ಹಾರ್ಡನಿಂಗ್ ಅಂತ ಕರಿತೀವಿ. ಈ ಕೇಸ್ ಹಾರ್ಡನಿಂಗ್ ಅಲ್ಲಿ ನಮಗೆ 4 ಟೈಪ್. ನಂಬರ್ 1 ಫಸ್ಟ್ ಯಾವ್ದಪ್ಪ ಅಂದ್ರೆ ಕಾರ್ಬರೈಸಿಂಗ್. ಈ ಕಾರ್ಬರೈಸಿಂಗ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಮಗೆ ಬೇಕಾಗಿರುವಂತ ಸ್ಟೀಲ್ನ ಒಂದು ಕಂಟೈನರ್ ಅಲ್ಲಿ ಚಾರ್ಕೋಲ್, ಕಾರ್ಬನ್ ಈ ಕಂಟೈನರ್ ಇಟ್ಬಿಟ್ಟು ನಮಗೆ ಬೇಕಾಗಿರುವಂತ ಟೂಲ್ ಸ್ಟೀಲ್ನ ಇಟ್ಟು ಇಲ್ಲಿ ಹೀಟ್ ಮಾಡ್ತೀವಿ. ಈ ತರ ಹೀಟ್ ಮಾಡೋದ್ರಿಂದ ಈ ಚಾರ್ಕೋಲ್ ಮತ್ತೆ ಕಾರ್ಬನ್ ಇರುವ ಕಂಟೆಂಟ್ ಇದ್ರ ಮೇಲೆ ಡಿಪಾಸಿಟ್ ಆಗುತ್ತೆ. ಈ ಸರ್ಫೇಸ್ ಮೇಲೆ ಡಿಪಾಸಿಟ್ ಆಗಿ ಈ ಸರ್ಫೇಸ್ ಮಾತ್ರ ಹಾರ್ಡ್ ಆಗುತ್ತೆ. ಇದನ್ನ ನಾವು ಕಾರ್ಬರೈಸಿಂಗ್ ಅಂತ ಕರಿತೀವಿ. ಇನ್ ಕಾರ್ಬರೈಸಿಂಗ್ ಪ್ರೋಸೆಸ್ ದ ಸ್ಟೀಲ್ ಈಸ್ ಹೀಟೆಡ್ ಇನ್ ಎ ಕಂಟೈನರ್ containing charcoal and carbon. This charcoal and carbon gases will deposit in the surface of the steel so that the carbon content around the surface will deposit and the surface get hardened, and inside metal is tough. The inside structure is toughness. Surface is hardened. This type of process is called carburizing. Next, in cyaniding the steel is kept in a chemical solution. The steel is kept in a chemical solution containing sodium chloride, sodium carbonate, and sodium cyanide. The steel is kept in a chemical bath, that is having sodium chloride, sodium carbonate and sodium cyanide, and it is heated about 800 degrees centigrade. Due to the chemical reaction and the heat, the surface of the steel is deposited with cyanide and other chemicals, forming the carbon layer on the surface, so that the material surface is get hardened.
ಈ ಸೈನೈಡಿಂಗ್ ಪ್ರೋಸೆಸ್ ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಸ್ಟೀಲ್ನ ನಾವು ಕೆಮಿಕಲ್ ಸೊಲ್ಯೂಷನ್ ಅಲ್ಲಿ ಪ್ಲೇಸ್ ಮಾಡಿ 800 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡ್ತೀವಿ. ಆ ಕೆಮಿಕಲ್ ಸೊಲ್ಯೂಷನ್ ಯಾವುದಪ್ಪ ಅಂದರೆ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಸೈನೈಡ್. ಈ ರೀತಿ 800 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಮಾಡಿದ ಮೇಲೆ ಆಗೇನಾಗುತ್ತೆ, ಈ ಸರ್ಫೇಸ್ ಮಾತ್ರ ಹಾರ್ಡನ್ ಆಗುತ್ತೆ. ಆಮೇಲೆ ಅದನ್ನೇನು ಮಾಡ್ತೀವಿ, ಕೋಲ್ಡ್ ಬಾತಲ್ಲಿ ಇಟ್ಬಿಟ್ಟು, ಕೋಲ್ಡ್ ಬಾತ್ ಅಂದರೆ ಬೇರೆ ಇನ್ನೊಂದು ನೀರಲ್ಲಿ ಅದನ್ನು ಹಾಕ್ಬಿಡ್ತೀವಿ. Then it is after heating to about 800 degrees centigrade and keeping in the same temperature for several hours, and it is then cooled. After that cooling, only the surface of the steel gets hardened. This type of process is called cyaniding. After cyaniding, we are going to discuss about nitriding. In nitriding, the steel to be case hardened is kept in a ammonia. In a solution, ammonia. The steel to be get hardened is kept in a chemical solution, ammonia, and is heated about 500 degrees centigrade. So that the surface of the steel is get hardened, and after hardening, after giving the heat, it is cooled using cold water or oil. This type of process is called nitriding. In nitriding, we will get both in nitriding and cyanide, we will get great surface finish. ನೈಟ್ರೈಡಿಂಗ್ ಮತ್ತು ಸೈನೈಡ್ ಅಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂದರೆ ಈ ಸರ್ಫೇಸ್ ಫಿನಿಶಿಂಗ್ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡೋದನ್ನ ನೈಟ್ರೈಡಿಂಗ್ ಕೇಸ್ ಹಾರ್ಡನಿಂಗ್ ಅಂತ ಕರಿತೀವಿ. ನಿಮಗೆಲ್ಲ ಅರ್ಥ ಆಗಿದೆ. ಕೇಸ್ ಹಾರ್ಡನಿಂಗ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಓನ್ಲಿ ಸರ್ಫೇಸ್ ಲೇಯರ್ ಮಾತ್ರ ಹಾರ್ಡನ್ ಮಾಡ್ತೀವಿ, ಒಳಗಡೆ ಇನ್ನ ಸ್ಟ್ರಕ್ಚರ್ ಕೋರ್ ಏನಾಗಿರುತ್ತಪ್ಪ ಅಂದ್ರೆ ಟಫ್ ಆಗಿರುತ್ತೆ, ಕೇಸ್ ಮಾತ್ರ ಹಾರ್ಡನ್ ಆಗಿರುತ್ತೆ. ಇಂಥದನ್ನ ಪ್ರೋಸೆಸ್ ನಾವೇನಂತ ಕರಿತೀವಿ, ಕೇಸ್ ಹಾರ್ಡನಿಂಗ್ ಅಂತ ಕರಿತೀವಿ. ಈ ಕೇಸ್ ಹಾರ್ಡನಿಂಗ್ ನಾವು ಆಲ್ರೆಡಿ ಯಾವ ಪ್ರೋಸೆಸ್ ನೋಡಿದೀವಿ, ಸೈನೈಡಿಂಗ್ ನೋಡಿದೀವಿ, ಕಾರ್ಬನೈಸಿಂಗ್ ನೋಡಿದೀವಿ, ಈಗ ನೈಟ್ರೈಡಿಂಗ್ ನೋಡ್ತಾ ಇದ್ದೀವಿ. ಈ ನೈಟ್ರೈಡಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಅಮೋನಿಯಾ ಸೊಲ್ಯೂಷನ್ ಅಲ್ಲಿ ನಾವು ಕೇಸ್ ಹಾರ್ಡನ್ ಮಾಡಬೇಕಾಗಿರುವಂಥ ಸ್ಟೀಲ್ನ ಇಡ್ತೀವಿ. ಅಲ್ಲಿ ಟೆಂಪರೇಚರ್ 500 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಮೇಂಟೈನ್ ಮಾಡ್ತೀವಿ. ಈ ರೀತಿ ಹೀಟ್ ಮಾಡಿದಾದ್ಮೇಲೆ ಇದನ್ನ ಆಯಿಲ್ ಅಥವಾ ನೀರಲ್ಲಿ ಕೂಲ್ಡ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಇನ್ನರ್ ಸ್ಟ್ರಕ್ಚರ್ ಕೋರ್ ಏನಾಗಿರುತ್ತೆ, ಟಫ್ ಆಗಿರುತ್ತೆ, ಸರ್ಫೇಸ್ ಏನಾಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಈ ರೀತಿ ಮಾಡೋದನ್ನ ನಾವು ಕೇಸ್ ಹಾರ್ಡನಿಂಗ್, ನೈಟ್ರೈಡಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ನಾವು ಲಾಸ್ಟ್ ಅಂತ ಏನಪ್ಪ ಅಂದ್ರೆ ಫ್ಲೇಮ್ ಹಾರ್ಡನಿಂಗ್. ಈ ಫ್ಲೇಮ್ ಹಾರ್ಡನಿಂಗ್ ಅಂತ ಹೇಳಿದ್ರೆ, ಫ್ಲೇಮ್ ಅಂದ್ರೆ ಏನು, ಬೆಂಕಿ, ಉರಿ. ಫ್ಲೇಮ್ ಹಾರ್ಡನಿಂಗ್ ಅಂದ್ರೆ